ಇಲ್ಲ ಇಲ್ಲ ಅದೇ ನಾವು ಬಜಾರ್ ವರ್ಕ್ ಮಾಡಿದ್ದೆ ಪ್ರಸನ್ನ ಸರ್. ಮತ್ತೆ ಒಂದು ದಿವಸ ಬಂದು ಈ ರೀತಿದೊಂದು ಲೈನ್ ಅಂದರು. ನಾನು ನನ್ನ ಫೇವ್ರೆಟ್ ಜಾನರ್ ಇದು, ತುಂಬ ಚೆನ್ನಾಗಿದೆ ಸರ್ ಅಂದರೆ, ನಿಮ್ಗೆ ಹೇಳಿದ್ದೆ ಅಂದರೆ, ಇಲ್ಲ ನನಗೆ ಹೇಳಿಲ್ಲ ಅಂದ್ಬಿಟ್ಟು ಒಂದು ಫುಲ್ ನರೇಷನ್ ತೊಗೊಂಡು ಒಂದಷ್ಟು ನನಗೆ ಇದಿತ್ತು, ಅವನ್ನೆಲ್ಲ ಕ್ಲಾರಿಟಿ ಮಾಡ್ಕೊಂಡು ಹೋಗಿ ವಿನಯ್ ಸರ್ಗೆ ರೀಡಿಂಗ್ ಕೊಟ್ಟು. ವಿನಯ್ ಸರ್ದು ಒಂದು ದಸರಾ ಪಿಕ್ ವೈರಲ್ ಆಗಿತ್ತು. ಸೊ ದಸರಾದಲ್ಲಿ ಸುಮ್ಮನೆ ಒಂದು ನಾರ್ಮಲ್ ಹುಡುಗನ ಥರ ಕೂತ್ಕೊಂಡು ನೋಡಿದ್ರು ಅವರು. ಸೊ ನಮ್ಮ ಕಥೆಲ್ಲೂ ಒಬ್ಬ ನಾರ್ಮಲ್ ಹುಡುಗನ ಕತೆ ಆಗಬೇಕಾಯ್ತಿದ್ದು, ಅಂದರೆ ಸ್ಟೇಜ್ ಮೇಲೆ ಹತ್ತೋನಲ್ಲ, ಹಿಂದೆ ನಿಂತ್ಕೊಂಡು ಚಪ್ಪಾಳೆ ಹೊಡೆಯುವಂಥದ್ದು ಕ್ಯಾರೆಕ್ಟರ್. ಸೊ ವಿನಯ್ ಸರ್ದು ಎಲ್ಲ ಸೀನ್ಗೂ ಇದು ಮಾಡಿದಾಗ ತುಂಬ ಚೆನ್ನಾಗಿ ಮ್ಯಾಚ್ ಆಯಿತು. ಸೊ ಆಮೇಲೆ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ವಿನಯ್ ಸರ್ ಜೊತೆ ನೀವು ಒಂದು ಸಿನಿಮಾ ಮಾಡಬೇಕಾಗಿತ್ತು. ಆ ಸಿನಿಮಾ ಅಲ್ಲದೆ ಈ ಸಿನಿಮಾ ಆಗಿರೋದು ಇಷ್ಟು ಇದೆ, ನೀವು ಕತೆ ಹೇಳಿದ್ರೆ ತುಂಬ ಖುಷಿ ಇದೆ, ಯಾಕೆಂದರೆ ಅದರಲ್ಲಿ ಇಬ್ಬರು ಇರೋದ್ರು. ಸೊ ಇದರಲ್ಲಿ ಸೋಲೋ ಇರಲ್ಲ. ಸೊ ಪೂರ್ತಿ ದಿವಸ ವಿನಯ್ ಸರ್ ಜೊತೆ ಟ್ರಾವೆಲ್ ಆಗಿದ್ದೀವಿ ನಾನು. ವಿನಯ್ ರಾಜ್ಕುಮಾರ್ ಶೂಟಿಂಗ್ ಸೆಟ್ಟಲ್ಲಿ ಹೇಗಿರ್ತಾ ಇದ್ರು? ಯೂಶುವಲ್ ಯಪ್ಪ ತುಂಬ ಸರಳ ವ್ಯಕ್ತಿತ್ವ, ನಿಮ್ಮ ಜೊತೆ ಸಾಕಷ್ಟು ಕಲ್ತಿದ್ದಾರೆ ಅಂತ. ವಿನಯ್ ಸರ್ ಕಲ್ತಿರೋದೇನಿಲ್ಲ, ಅವ್ರು ತುಂಬ ಕೂಲ್, ಎಲ್ಲರಿಗೂ ಗೊತ್ತಿರೋ ಥರ. ಅವ್ರು ನಾರ್ಮಲ್ ಹತ್ರಲ್ಲಿ ಒಬ್ಬರು ಥರ. ನಂದು ಈ ಸಿನಿಮಾಗೆ ಅದೇ ರೀತಿ ಬೇಕಾಯ್ತು, ಯಾಕಂದರೆ ನಾವು ಗೊರಿಲ್ಲಾ ಶೂಟ್ ತುಂಬ ಇಟ್ಕೊಂಡಿದ್ದೋ. ಅಂದರೆ ಪಾಪ ಬೆಳಗ್ಗೆ 3 ಗಂಟೆಗೆ ಬಿಡಿಸಿ ಮಾರ್ಕೆಟಲ್ಲಿ, ಸಿಟಿ ಮಾರ್ಕೆಟಲ್ಲಿ, ಫ್ಲವರ್ ಮಾರ್ಕೆಟಲ್ಲಿ ನಡ್ಕೊಂಡೋಗಿ ಅಂತ ಹೇಳ್ತಿದ್ದೋ. ಮಾಸ್ಕ್ ಹಾಕೊಂಬಂದು ಮಾಸ್ಕ್ ತೆಗೆದು ಕ್ಯಾಮ್ರಾ ಎಲ್ಲ ಸೆಟಪ್ ಆದಮೇಲೆ ನಡ್ಕೊಂಡು ಹೋಗ್ತಿದ್ರು. ಎಷ್ಟೋ ಕಡೆ ಲೈಟ್ ಇಲ್ಲದ ಕಡೆ ಶೂಟ್ ಮಾಡಿದ್ದೀವಿ. ಬಟ್ ವಿನಯ್ ಸರ್ ಒಂದು ಮಾತು ಹೇಳೋದು ತುಂಬ. ಮತ್ತು ನನಗೆ ನನ್ನ ಊಟದ ಎಷ್ಟು ಪ್ರಿಯನೋ ಹಾಗೆ ಮರ್ಯಾದೆ ಕೂಡ ಹಾಗೆ. ಶೂಟ್ ಶುರು ಆದರೆ ನಾನು ಬ್ರೇಕ್ ಕೊಟ್ಟಿರಲ್ಲ. ನಾನು ಹೇಳ್ತೀನಿ, ಅಂದರೆ ಟೆಕ್ನಿಷಿಯನ್ಸ್ಗೆಲ್ಲ ಶುಗರ್ ಇದ್ದವ್ರಿಗೆ ಫಸ್ಟ್ ಪ್ರಿಫರೆನ್ಸು. ಸೊ ನೀವು ಹೋಗಿ ಊಟ ಮಾಡ್ಕೊಳ್ತೀರಿ, ಏನು ಅವಶ್ಯಕತೆ ಇಲ್ಲ ಅಂತ ಹೋಗ್ತಾನೆ ಇರ್ತೀವಿ. ಒಂದು ದಿವಸ 4 ಗಂಟೆವರೆಗೂ ಮಾಡಿದ್ದೀನಿ, ಸಂಜೆ. ಈವ್ನಿಂಗ್ 4ವರೆಗೂ ಮಾಡಿ ಬ್ರೇಕ್ ಕೊಟ್ಟಿಲ್ಲ ನಾನು, ಮಧ್ಯಾಹ್ನ ಊಟಕ್ಕೆ ಬಿಟ್ಟಿಲ್ಲ. ಸೊ ಒಂದು ಮಾತು ಹೇಳಿಲ್ಲ ಅವರು. ಸೊಸೈಟಿಗೆ ಲಾಸ್ಟಲ್ಲಿ ತರ್ಸ್ಕೊಂಡು ತಿಂದ್ರು ಹೊರತು ಅವ್ರಿಗೆ ಆಚೆ ಹೋಗ್ಬೇಕು ಅಂತ ಒಂದು ಮಾತು. ಯಾಕಂದರೆ ಕ್ಯಾರವನೆಲ್ಲ ಅವ್ರದ್ದು ಡಬ್ಬಿ ರೆಡಿ ಇರುತ್ತೆ, ಬಟ್ ಅವ್ರು ಹೋಗಲೇ ಇಲ್ಲ. ಅವರು ಎಡ್ಸಲ್ಲಿ ಚಿಕ್ಕಪೇಟೆಯಲ್ಲಿ ಬಿರಿಯಾನಿ ತಿಂದಿದ್ದೀರ? 9 ದಿನ ಶೂಟ್ ಮಾಡಿದ್ದೀವಿ, ಅದರಲ್ಲಿ ಒಂದು 2 ದಿನ ಬಿಟ್ಟು 7 ದಿವಸನೂ ತರಿಸಿದ್ದೆ. ಸೋಮವಾರ ಆ ರೀತಿ ಬಿಟ್ಟು ತರಿಸಿದ್ದೆ. ನಿಮ್ಮ ಫೇವ್ರೇಟಾ ಅವ್ರ ಫೇವ್ರೇಟಾ? ನನಗೆ ಫೇವ್ರೇಟ್ ಇತ್ತು, ನಾನು ಹೇಳಿದೆ ಬೆಳಗ್ಗೆ ಇಲ್ಲಿ ಸಿಗುತ್ತೆ ಅಂತ. ಒಮ್ಮೆ ಟ್ರೈ ಮಾಡೋಣ ಅಂದರು, ಆಮೇಲೆ ಇಬ್ಬರು ಅಡಿಕ್ಟ್. ಪ್ರೇಮ ಕತೆ ಟೈಟಲ್ ತಕ್ಕನಾಗಿ ಒಂದು ಪೇಂಟಿಂಗ್ ಥರ ಇದೆ. ಇದರಲ್ಲಿ ಹಾಡುಗಳು ಕೂಡ ತುಂಬ ಸಿನಿ ಪ್ರೇಕ್ಷಕ ನೋಡಬೇಕು ಅಂತ ಒಂದು ಕುತೂಹಲ ಓಡಿಸಿದೆ ಸರ್. ಸಖತ್ತಾದಮೇಲೆ ಒಂದು ನಿರೀಕ್ಷೆ ಕೂಡ ಅಂತಲೂ ಇದೆ. ನಿಮ್ಮದು ಮತ್ತು ವಿನಯ್ ಅವರ ಮೊದಲ ಕಾಂಬಿನೇಷನ್ ಒಂದು ಮಟ್ಟದ ಕ್ರೇಜ್ ಇದೆ ಸರ್, ಏನು ಹೇಳ್ತೀವಿ? ತುಂಬ ಖುಷಿಯಾಗುತ್ತೆ. ಅಂದರೆ ಇವತ್ತು ಮೂವಿಗೆ ಒಂದು ಕ್ರೇಜ್ ಹೈಪ್ ಮಾಡಿಲ್ಲ ಅಂದರೆ ಜನ ಬರೋಲ್ಲ. ಸೊ ಅದು ನಮಗೆ ಸಿಕ್ಕಿದೆ. ಮತ್ತು ಎಲ್ಲ ನಾವು ನಾರ್ತ್ ಕರ್ನಾಟಕ, ಮೈಸೂರು ಭಾಗ ಎಲ್ಲ ಓಡಾಡಿದ್ದೀವಿ. ಸೊ ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಇದೆ. ದೊಡ್ಡ ಮನೆ ಫ್ಯಾಮಿಲಿಯವರು ಮತ್ತೆ ರೀಗೇನ್ ಆಗಿದ್ದಾರೆ. ಸೊ ಖುಷಿ ಇದೆ ನೋಡಬೇಕು ಓಪನಿಂಗ್. ಈ ಸಿನಿಮಾ ಆದಮೇಲೆ ಮತ್ತೆ ವಿನಯ್ ಅವ್ರ ಜೊತೆ ನಿಮ್ಮ ಕಾಂಬಿನೇಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಶೂರ್. ಅದು ಯಾವ ಥರ ಒಂದು ಅಲ್ಲ, ಅದನ್ನು ಏನು ಡಿಸೈಡ್ ಮಾಡಿಲ್ಲ, ಬಟ್ ಫಸ್ಟ್ ಇದಷ್ಟೇ. ಗುಡ್ ಲಕ್ ಸರ್. ಥ್ಯಾಂಕ್ ಯು.